ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಬೇಡತಿ ವರದಾ ನದಿ ಜೋಡಣೆ ವಿವಾದ ಚೆಂಡು ಕೇಂದ್ರದ ಅಂಗಳದಲ್ಲಿದೆ. ಸಿದ್ದರಾಮಯ್ಯ. ಬಂಗಾರೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಮಹಾಶಿವರಾತ್ರಿ. ಬೇಡತಿ ಅಘನಾಶಿನಿ ನದಿ ಜೋಡಣೆಗೆ ನನ್ನ ಸಹಮತ ಇಲ್ಲ, ಇದು ಸ್ಪಷ್ಟ. ಆರ್ವಿಡಿ. ಸಹಸ್ರಲಿಂಗದಲ್ಲಿ ಶಿವರಾತ್ರಿ ನಿಮಿತ್ತ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ವಿಶೇಷ ಪೂಜೆ. ಯಲ್ಲಾಪುರದ ಐತಿಹಾಸಿಕ ಶ್ರೀ ಗ್ರಾಮದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ಶ್ರೀ ಭೀಮಣ್ಣ ಟಿ ನಾಯ್ಕ ಭಾಗಿ. 4ನೆಯ ಹೊರಬೀಡಿನ ಆಚರಣೆಯನ್ನು ಉತ್ತರ ದಿಕ್ಕಿನ ಗಾಳಿಮಾಸ್ತಿ ದೇವಸ್ಥಾನದಲ್ಲಿ ನೆರವೇರಿಸಲಾಯಿತು. ಬೆಡಸ್ಗಾಂವ್ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಭಕ್ತರ ದಂಡು. ಕಾಡಿನ ಮಧ್ಯದ ಕೈಲಾಸಗುಡ್ಡದಲ್ಲಿ ಶಿವನಾಮ ಸ್ಮರಣೆ, ಶ್ರೀ ಕೈಲಾಸನಾಥೇಶ್ವರನ ದರ್ಶನಕ್ಕೆ ಹರಿದು ಬಂದ ಭಕ್ತಸಾಗರ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಮೌಲ್ಯಾಧಾರಿತ ಶಿಕ್ಷಣ ಅಗತ್ಯ ಎಂದು ಶ್ರೀ ಜಯಂತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಗಣೇಶ್ ಸಣ್ಣಲಿಂಗಣ್ಣನವರ್ ನುಡಿದರು. ಬನವಾಸಿಯಲ್ಲಿ ಸಂಭ್ರಮದ ಶಿವರಾತ್ರಿ, 35,000ಕ್ಕೂ ಮೆಕ್ಕಿದ ಭಕ್ತರ ಸಂಖ್ಯೆ. ಫೆಬ್ರವರಿ 14, 2026ರಂದು ಹಾವೇರಿಯಲ್ಲಿ ನಡೆದ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ 1000 ದಿನಗಳ ಸಾಧನೆಯನ್ನು ಆಚರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿಯನ್ನು ಘೋಷಿಸಿ 9 ಜಿಲ್ಲೆಗಳ 1.1 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಭೂಪತ್ರಗಳನ್ನು ವಿತರಿಸಿದರು. ಸಾಂಕೇತಿಕವಾಗಿ 100 ಮಂದಿಗೆ ನೇರ ವಿತರಣೆ ಮಾಡಲಾಯಿತು. ಒಟ್ಟು 11.1 ಲಕ್ಷಕ್ಕೂ ಅಧಿಕ ಜನರಿಗೆ ಭೂಮಿ ಹಕ್ಕು ನೀಡಲಾಗಿದೆ ಎಂದು ತಿಳಿಸಿದರು. ಸಿದ್ದರಾಮಯ್ಯ ಅವರು ಮಾತನಾಡಿ, 5 ಗ್ಯಾರಂಟಿಗಳು ರಾಷ್ಟ್ರೀಯವಾಗಿ ಮನ್ನಣೆ ಪಡೆದಿವೆ ಎಂದು ಹೇಳಿಕೊಂಡರು. ಈಗಾಗಲೇ 590 ಭರವಸೆಗಳಲ್ಲಿ 243 ಈಡೇರಿಸಿದ್ದೇವೆ. ರಾಜ್ಯದ ಜಿಡಿಪಿ ಅಗ್ರಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ದಾಖಲೆ ಸೃಷ್ಟಿಯಾಗಿದೆ ಎಂದರು. ಕೇಂದ್ರ ಸರ್ಕಾರದಿಂದ ತೆರಿಗೆ ಹಂಚಿಕೆ, ಜಿಎಸ್ಟಿ ಪರಿಹಾರ ಮತ್ತು ಬರ ನಿವಾರಣೆಯಲ್ಲಿ ಅನ್ಯಾಯವಾಗುತ್ತಿದೆ. ವಾರ್ಷಿಕ 12ರಿಂದ 15,000 ಕೋಟಿ ನಷ್ಟ ಎಂದು ಆರೋಪಿಸಿ ಈ ಕುರಿತು ಬಿಜೆಪಿ ಸಂಸದರ ಮೌನವನ್ನು ಪ್ರಶ್ನಿಸಿದರು. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ 6.5 ಅಡಿ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಭೂ ಗ್ಯಾರಂಟಿ ಪುಸ್ತಕ ಬಿಡುಗಡೆ, ಸಿರಿಧಾನ್ಯಗಳ ನಾಮಫಲಕ ಉದ್ಘಾಟನೆ ಹಾಗೂ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಬೇಡತಿ ಹಾಗೂ ವರದಾ ನದಿ ಜೋಡಣೆ ವಿಚಾರವಾಗಿ ಉತ್ತರ ಕನ್ನಡ ಜಿಲ್ಲೆಯವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ನಾವು ಡಿಪಿಆರ್ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದೇವೆ, ಅವರು ನಿರ್ಣಯ ತೆಗೆದುಕೊಳ್ಳುತ್ತಾರೆ ಎಂದರು. ಈ ಮೂಲಕ ಸಮಸ್ಯೆಗೆ ಪರಿಹಾರ ಕೇಂದ್ರದ ಅಂಗಳದಲ್ಲಿಯೇ ಇದೆ ಎಂಬುದನ್ನು ಒತ್ತಿ ಹೇಳಿದರು. ಆ ಮೂಲಕ ನಾಜೂಕು ಉತ್ತರ ನೀಡಿದರು. ಶಿರಸಿ ತಾಲೂಕಿನ ಗುಡ್ನಾಪುರ ಕೆರೆ ತಟದಲ್ಲಿರುವ ಶ್ರೀ ಬಂಗಾರೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ. ಭಕ್ತರು ನೂಕುನುಗ್ಗಲಿನ ನಡುವೆ ಬಂಗಾರೇಶ್ವರನಿಗೆ ಅಭಿಷೇಕ ಮಾಡಿ ಭಕ್ತಿ ಸಮರ್ಪಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. ಹುಟ್ಟಿದೆವು ಮಾಯೆ ನಮ್ಮನಾವರಿಸಿತು, ಮಹಿಯೋಳ್ ಹುಟ್ಟಿದೆವು ಮಾಯೆ ನಮ್ಮನಾವರಿಸಿತು, ಮದನನಿ ಸುಟ್ಟಂತೆ ಮದನನಿ ಸುಟ್ಟಂತೆ ಮೋಹವ ಮುಕ್ಕಣ್ಣ ದಹಿಸು, ಮೋಹವ ಮುಕ್ಕಣ್ಣ ದಹಿಸು, ಪಾಹಿ ಪರಮೇಶ್ವರ ಪಾಹಿ. ಉತ್ತರ ಕನ್ನಡ ಜಿಲ್ಲೆ ತ್ಯಾಗಮಯಿ ಜಿಲ್ಲೆಯಾಗಿದ್ದು, ಇಲ್ಲಿ ಮತ್ತೆ ಪರಿಸರಕ್ಕೆ, ಜನಜೀವನಕ್ಕೆ ಧಕ್ಕೆ ಇರುವಂತಹ ಯೋಜನೆಗಳನ್ನು ಜಾರಿಗೆ ತರಲು ಬಿಡುವುದಿಲ್ಲ. ಆದ್ದರಿಂದ ಈ ಬೇಡತಿ ಅಘನಾಶಿನಿ ನದಿ ಜೋಡಣೆ ಯೋಜನೆ ಅನುಷ್ಠಾನಕ್ಕೆ ತರಲು ಬಿಡುವುದಿಲ್ಲ ಮತ್ತು ಈ ಬಗ್ಗೆ ನಾನು ಈ ಹಿಂದೆಯೇ ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಪತ್ರ ಬರೆದಿದ್ದೇನೆ. ನಾನಂತೂ ಈ ಯೋಜನೆಯನ್ನು ಸ್ಪಷ್ಟವಾಗಿ ವಿರೋಧಿಸುವುದಾಗಿ ರಾಜ್ಯ ಸರ್ಕಾರದ ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷರು, ಮಾಜಿ ಮಂತ್ರಿಗಳಾದ ಆರ್.ವಿ. ದೇಶಪಾಂಡೆ ತಿಳಿಸಿದ್ದಾರೆ. ಅವರಿಂದು ಶಿರಸಿಗೆ ಆಗಮಿಸಿದ ಸಂದರ್ಭದಲ್ಲಿ ತಮ್ಮನ್ನು ಭೇಟಿಯಾದ ಬೇಡತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಅನಂತ ಹೆಗಡೆ ಅಶೀಸರ ನಿಯೋಗಕ್ಕೆ ಈ ಮೇಲಿನಂತೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಎಐಸಿಸಿಯ ಹಿಂದುಳಿದ ವರ್ಗದ ಸಂಚಾಲಕರಾದ ನಾಗರಾಜ್ ನಾರ್ವೇಕರ್, ಕೆಪಿಸಿಸಿ ಜಿಲ್ಲಾ ಮಾಧ್ಯಮ ವಕ್ತಾರ ದೀಪಕ್ ದೊಡ್ಡೂರ್ ಇತರರು ಹಾಜರಿದ್ದರು. ಬಹಳ ರಾಜಕೀಯದಲ್ಲಿ ಇರೋದನ್ನು
ಕೆಲಸ ಏನು ಮಾಡದೆ ವ್ಯಕ್ತಿ, ಅವರೆಲ್ಲ ಒಳ್ಳೆ ಸ್ನೇಹಿತರು. ಆದ್ರೆ ನಾವ್ರು ಕೇಳ್ತೇನೆ, ನೀವು ಶಾಸಕಿದ್ರಿ, ನಿಮ್ ಕಾಂಟ್ರಿಬ್ಯೂಷನ್ ಏನು? ನಮ್ಮ ಸರ್ಕಾರದಲ್ಲಿ ನಾವು ಕೆಲಸ ಮಾಡಿದ್ರೆ ಅದು ನಮ್ಮ ಸರ್ಕಾರ ಕ್ರೆಡಿಟ್ ಬರ್ಬೇಕಲ್ಲ. ಈಗ ಲೋಕಸಭಾ ಸದಸ್ಯರಾದ್ರೆ ವ್ಯಕ್ತಿಗತವಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಆದ್ರೆ ಲೋಕಸಭಾ ಸದಸ್ಯರಾಗಿ ಮಾಡಿದ್ದಾರೆ ಎಷ್ಟು ವರ್ಷ ಅದೀಗ? 2 ವರ್ಷ ಆಯ್ತಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ ದಾಂಡೇಲಿ ಅಳ್ಳಾವರ್ ರೇಲ್ ಸ್ಟಾರ್ಟ್ ಆಯ್ತು. ಮುಂಚೆ ಆಗಿತ್ತು, ಅಂಗಡಿಯವರಂತ ದಿವಂಗತ ಮಿಶ್ರದ ಅವಾಗ ಆಗಿತ್ತು, ಮತ್ತು ಬಂದಾಯ್ತು. ಯಾಕಂದ್ರೆ ಅದಕ್ಕೆ ಲಿಂಕ್ ಇಲ್ಲ. ಮಹಾಶಿವರಾತ್ರಿಯ ಅಂಗವಾಗಿ ತಾಲೂಕಿನ ಬೈರುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಹಸ್ರಲಿಂಗಕ್ಕೆ ಭಾನುವಾರ ಶಾಸಕ ಭೀಮಣ್ಣ ನಾಯ್ಕ ಭೇಟಿ ನೀಡಿ ಲಿಂಗಕ್ಕೆ ನೀರಿನ ಅಭಿಷೇಕ ಸಲ್ಲಿಸುವ ಮೂಲಕ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಶಾಸಕರು ಈ ಮಹಾಶಿವರಾತ್ರಿಯು ಕ್ಷೇತ್ರದ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಾಗೂ ನಾಡಿನ ಸರ್ವ ಜನತೆಗೂ ಒಳಿತು ಮಾಡಲಿ ಮತ್ತು ಜನರ ಸೇವೆಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆಗೈಯಲು ನನಗೆ ಶಕ್ತಿಯನ್ನ ತುಂಬಲಿ ಎಂದು ಆ ಪರಮಾತ್ಮನಲ್ಲಿ ಸಂಕಲ್ಪಗೈದರು. ಈ ಸಂದರ್ಭದಲ್ಲಿ ಭೀಮಣ್ಣ ನಾಯ್ಕ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಗಂಗಾಧರ ಪಾಹಿ ಪರಮೇಶ್ವರ, ಪಾಹಿ ಗಂಗಾಧರ, ಪಾಲಿಸು ಎಲ್ಲರ ಪಾಪನಾಶ ಈಶ್ವರ, ಪಾಲಿಸು ಎಲ್ಲರ ಪಾಪನಾಶ ಈಶ್ವರ, ಪಾಹಿ ಪರಮೇಶ್ವರ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾದ ಯಲ್ಲಾಪುರದ ಶ್ರೀ ಗ್ರಾಮದೇವಿಯ ಜಾತ್ರಾ ಮಹೋತ್ಸವಕ್ಕೆ ಇಂದು ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಜಾತ್ರಾ ಗದ್ದುಗೆಯಲ್ಲಿ ವಿರಾಜಮಾನಳಾಗಿರುವ ದೇವಿಗೆ ನಮಸ್ಕರಿಸಿದ ಶಾಸಕರು ಕ್ಷೇತ್ರದ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ಸಿಗಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿಯವರು ಶಾಸಕರನ್ನ ಗೌರವಪೂರ್ವಕವಾಗಿ ಬರಮಾಡಿಕೊಂಡರು. ಶಾಸಕರ ಈ ಭೇಟಿಯ ಸಮಯದಲ್ಲಿ ಯಲ್ಲಾಪುರ ಭಾಗದ ಪ್ರಮುಖ ಮುಖಂಡರು, ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಡಿನ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯ ಪೂರ್ವದ ಸಾಂಪ್ರದಾಯಿಕ ವಿಧಿವಿಧಾನಗಳಲ್ಲಿ ಪ್ರಮುಖವಾದ ಹೊರಬೀಡಿನ ಆಚರಣೆಗಳಲ್ಲಿ ಶುಕ್ರವಾರ ರಾತ್ರಿ 4ನೇ ಹೊರಬೀಡಿನ ಆಚರಣೆಯನ್ನು ಉತ್ತರ ದಿಕ್ಕಿನ ಗಾಳಿಮಾಸ್ತಿ ದೇವಸ್ಥಾನದಲ್ಲಿ ನೆರವೇರಿಸಲಾಯಿತು. ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಶಿರಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯ ವಿಧಿವಿಧಾನಗಳು ಸಹ ವಿಶಿಷ್ಟವಾಗಿಯೇ ಇವೆ. ಇಂತಹ ವಿಶಿಷ್ಟ ಆಚರಣೆಗಳಲ್ಲಿ ಜಾತ್ರೆಯ ಮೊದಲು ನಡೆಯುವ 5 ಹೊರಬೀಡುಗಳು ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಪಡೆದಿದೆ. ಈಗಾಗಲೇ 3 ಹೊರಬೀಡುಗಳನ್ನು ನೆರವೇರಿಸಲಾಗಿದ್ದು, ರಥದ ಮರಕ್ಕೆ ವೃಕ್ಷ ಪೂಜೆ ಸಂಪ್ರದಾಯವು ಶ್ರೀದೇವಿಯ ದೇವಸ್ಥಾನದ ಆಚರಣೆಯಂತೆ ಶುಕ್ರವಾರ 4 ಹೊರಬೀಡಿನ ದಿನ ಮುಂಜಾನೆ ನಿಗದಿತ ಮುಹೂರ್ತದಲ್ಲಿ ನಡೆದು ಅಂದೇ ರಾತ್ರಿ ಉತ್ತರ ದಿಕ್ಕಿನ 4ನೇ ಹೊರಬೀಡು ಸಹ ನಡೆಯಿತು. ಶ್ರೀದೇವಿಯ ದೇವಾಲಯದ ಪರಂಪರೆಯಂತೆ ಬಾಬುದಾರ ಕುಟುಂಬದವರು ಪಡಲಿಕೆಗಳನ್ನು ಮರ್ಕಿದುರ್ಗಿ ದೇವಸ್ಥಾನ, ನಂತರ ಬಿಡ್ಕಿ ಬೈಲಿನ ಜಾತ್ರಾ ಗದ್ದುಗೆಗಳಲ್ಲಿ ಪೂಜೆ ನೆರವೇರಿಸಿ ಅಲ್ಲಿಂದ ಗಾಳಿಮಾಸ್ತಿ ದೇವಸ್ಥಾನಕ್ಕೆ ಆಗಮಿಸಿ ವಿವಿಧ ವಿಧಿವಿಧಾನ ಆಚರಣೆಗಳನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸಿದರು. ಸಾತ್ವಿಕವಾಗಿ ಬಲಿ ರೂಪದಲ್ಲಿ 2 ಕುಂಬಳಕಾಯಿಗಳನ್ನು ಅರ್ಪಿಸಲಾಯಿತು. ಧರ್ಮದರ್ಶಿ ಮಂಡಳದ ಸದಸ್ಯರುಗಳು, ಬಾಬುದಾರರ ಕುಟುಂಬಸ್ಥರು, ಪಾರುಪತ್ಯಗಾರರು, ನೌಕರರು ಹಾಗೂ ಇತರರು ಉಪಸ್ಥಿತರಿದ್ದರು. ಸೇರಿದ್ದ ಎಲ್ಲರಿಗೂ ರಾತ್ರಿ ಮೊದಲನೆಯದಾಗಿ ಅವಲಕ್ಕಿ ಚಹಾ ಪ್ರಸಾದ ರೂಪದಲ್ಲಿ ವಿತರಿಸಲಾಯಿತು. ನಂತರ 4ನೇ ಹೊರಬೀಡಿನಲ್ಲಿ ವಿಶೇಷ ಬೆಳಗಿನ ಜಾವದ ಹೊತ್ತಿಗೆ ಭೋಜನ ಪ್ರಸಾದವನ್ನು ಹೊರಬೀಡಿನ ವಿಧಿವಿಧಾನ ನೆರವೇರಿಸಲು ಬಂದ ಎಲ್ಲರಿಗೂ ಸ್ವೀಕರಿಸಿದರು. ಮುಂಡಗೋಡ್ ತಾಲೂಕಿನ ಬೆಡಸ್ಗಾಂವ್ ಗ್ರಾಮದ 12ನೇ ಶತಮಾನದ ಐತಿಹಾಸಿಕ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಇಂದು ಬೆಳಗಿನಿಂದಲೇ ವಿಶೇಷ ಪೂಜೆ ನಡೆಯುತ್ತಿದೆ. ಜಿಲ್ಲೆಯಲ್ಲಿಯೇ ಅಪರೂಪವಾದ ಹಾಗೂ ಕರಿಶಿಲೆಯಿಂದ ನಿರ್ಮಿತವಾಗಿರುವ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಇದಾಗಿದೆ. ದೇವಸ್ಥಾನದ ಹಿಂಬದಿಗಿರುವ 5 ಈಶ್ವರಲಿಂಗಗಳಿಗೆ ವಿಶೇಷವಾಗಿ ಭಕ್ತರಿಗೆ ಅಭಿಷೇಕದ ಅವಕಾಶವನ್ನು ಕಲ್ಪಿಸಲಾಗಿದೆ. ಬೆಳಿಗ್ಗೆ ಶ್ರೀ ರಾಮಲಿಂಗೇಶ್ವರ ದೇವರಿಗೆ ಪೂಜೆ, ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಕುಂಕುಮಾರ್ಚನೆ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಗಳು ನಡೆಯುತ್ತಿವೆ. ಪಲ್ಲಕ್ಕಿ ಉತ್ಸವ ಹಾಗೂ
ತುಲಾಭಾರ ಸೇವೆ ಸೇರಿದಂತೆ ಹರಕೆ ಸಮರ್ಪಣಾ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮವು ಪ್ರತಿದಿನದಂತೆ ಈ ವರ್ಷವೂ ಅದ್ದೂರಿಯಾಗಿ ನಡೆಯಲಿದೆ ಎಂದು ಸೇವಾ ಸಮಿತಿ ಬೆಳಸ್ಕಾಂರವರು ತಿಳಿಸಿದ್ದಾರೆ. ಪಾಪನಾಶನಂ ಅಘೋರ ಪಾಪಸಂ. ಶಿರಸಿ ತಾಲೂಕಿನ ಶಿರಸಿ ಯಲ್ಲಾಪುರ ರಸ್ತೆಯಲ್ಲಿರುವ ಪ್ರಕೃತಿ ಸೌಂದರ್ಯದ ನಡುವಿನ ಕೈಲಾಸಗುಡ್ಡದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಇಲ್ಲಿನ ಪುರಾತನ ಶಿವಲಿಂಗ ಹಾಗೂ ಶ್ರೀ ಕೈಲಾಸನಾಥೇಶ್ವರ ಸನ್ನಿಧಿಯಲ್ಲಿ ಶಿವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜರುಗಿದವು. ದಟ್ಟ ಅರಣ್ಯದಲ್ಲಿ ಭಕ್ತಿಯ ಪಥ. ಈ ಕ್ಷೇತ್ರದ ವಿಶೇಷತೆ ಎಂದರೆ ಭಕ್ತರು ದಟ್ಟವಾದ ಕಾಡು ಹಾಗೂ ಕಡಿದಾದ ರಸ್ತೆಯ ಮೂಲಕವೇ ಸಾಗಿ ದೇವರ ದರ್ಶನ ಪಡೆಯಬೇಕು. ಹಸಿರು ಕಾನನದ ಮಧ್ಯೆ ಕಡಿದಾದ ಹಾದಿಯಲ್ಲೂ ಲೆಕ್ಕಿಸದೆ ಸಾವಿರಾರು ಭಕ್ತಾದಿಗಳು ಓಂ ನಮಃ ಶಿವಾಯ ಎಂಬ ಮಂತ್ರಘೋಷದೊಂದಿಗೆ ಪಾದಯಾತ್ರೆಯ ಮೂಲಕ ಬೆಟ್ಟವನ್ನೇರುತ್ತಿದ್ದಾರೆ. ಶಿವನಾಮ ಸ್ಮರಣೆಯು ಇಡೀ ಅರಣ್ಯ ಪ್ರದೇಶದಲ್ಲಿ ಪ್ರತಿಧ್ವನಿಸುತ್ತಿದ್ದು ಭಕ್ತಿಯ ವಾತಾವರಣ ನಿರ್ಮಾಣವಾಗಿದೆ. ವಿಶೇಷ ಪೂಜಾ ವಿಧಿವಿಧಾನ. ಶಿವರಾತ್ರಿಯ ಅಂಗವಾಗಿ ಶ್ರೀ ಕೈಲಾಸನಾಥೇಶ್ವರನಿಗೆ ಬೆಳಗ್ಗೆಯಿಂದಲೇ ರುದ್ರಾಭಿಷೇಕ, ಬಿಲ್ವಾರ್ಚನೆ ಹಾಗೂ ವಿಶೇಷ ಅಲಂಕಾರದೊಂದಿಗೆ ಪೂಜೆ ಸಲ್ಲಿಸಲಾಗುತ್ತಿದೆ. ಕಾನನದ ಮಧ್ಯೆ ನೆಲೆಸಿರುವ ಈ ಪುರಾತನ ಶಿವಲಿಂಗಕ್ಕೆ ಕೈಮುಗಿಯಲು ದೂರದ ಊರುಗಳಿಂದ ಭಕ್ತರು ಆಗಮಿಸುತ್ತಾರೆ. ಭಕ್ತರ ಹರ್ಷ. ಪ್ರಕೃತಿಯ ಮಡಿಲಿನಲ್ಲಿರುವ ಈ ದೇವಸ್ಥಾನಕ್ಕೆ ಬರುವುದೇ ಒಂದು ವಿಶೇಷ ಅನುಭವ. ದಟ್ಟ ಕಾಡಿನ ಹಾದಿಯಲ್ಲಿ ಸಾಗಿ ಬರುವಾಗ ಆಗುವ ಆಯಾಸ ಶಿವನ ದರ್ಶನ ಪಡೆದ ತಕ್ಷಣ ಮಾಯವಾಗುತ್ತದೆ ಎಂದು ಆಗಮಿಸಿದ ಭಕ್ತರು ತಮ್ಮ ಭಕ್ತಿ ಭಾವವನ್ನು ಹಂಚಿಕೊಳ್ಳುತ್ತಾರೆ. ಇಲ್ಲಿಯ PR ಇಂಟರ್ನ್ಯಾಷನಲ್ ಸ್ಕೂಲ್ನ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಪೀಳಿಗೆಯೇ ನಾಳಿನ ಭವಿಷ್ಯ ನಿರ್ಮಾಪಕರಾಗಿದ್ದಾರೆ. ಮಕ್ಕಳಿಗೆ ಕೇವಲ ಪಾಠ ಪುಸ್ತಕ ಜ್ಞಾನವಷ್ಟೇ ಸಾಕಾಗುವುದಿಲ್ಲ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಮೌಲ್ಯಾಧಾರಿತ ಶಿಕ್ಷಣವು ಅತ್ಯಗತ್ಯ ಎಂದರು. PSI ಮಾಂತೇಶ್ ಕುಂಬಾರ್ ಮಾತನಾಡಿ, ಇಂದಿನ ಯುವ ಪೀಳಿಗೆಯಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ತಂತ್ರಜ್ಞಾನವನ್ನು ಮನೋರಂಜನೆಗೆ ಮಾತ್ರ ಬಳಸದೆ ಜ್ಞಾನಾರ್ಜನೆಗೆ ಬಳಸಬೇಕು. ದಿನನಿತ್ಯ ಓದುವ ಅಭ್ಯಾಸ, ಪ್ರಶ್ನಿಸುವ ಮನೋಭಾವ ಹಾಗೂ ಹೊಸ ವಿಷಯಗಳನ್ನು ತಿಳಿಯುವ ಕುತೂಹಲ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಅಗತ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಪರಾಧ ಪ್ರಕರಣಗಳು, ಸೈಬರ್ ಕ್ರೈಮ್, ಲೈಂಗಿಕ ದೌರ್ಜನ್ಯಗಳಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಪಾಲಕರು ಮಕ್ಕಳ ಚಲನವಲನಗಳನ್ನು ಗಮನಿಸಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ PR ಇಂಟರ್ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷ ರಾಘವೇಂದ್ರ ಸೊಂಟ್ರಹಳ್ಳಿ ಮಾತನಾಡಿ, ಮಕ್ಕಳ ಉಜ್ವಲ ಭವಿಷ್ಯದ ದೃಷ್ಟಿಗಾಗಿ ಶಾಲೆಗಳನ್ನು ಆರಂಭಿಸೋಣ. ಇದರಲ್ಲಿ ಸ್ವಾರ್ಥದ ಪ್ರತಿಷ್ಠೆ ಬೇಡ. ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಕಾಣದೇ ಇರುವ ಕಾರಣದಿಂದ ಇಂದು ಖಾಸಗಿ ಶಾಲೆಗಳ ಸಂಖ್ಯೆ ಹೆಚ್ಚಳವಾಗಿದೆ. ಆಂಗ್ಲ ಭಾಷೆಯ ಜೊತೆಗೆ ನಮ್ಮ ಮಾತೃಭಾಷೆಯ ಮೇಲೆಯೂ ಗೌರವ, ಪ್ರೀತಿ ಇರಲಿ. ನಮ್ಮ ಶಾಲೆಯಲ್ಲಿ LKG ಮತ್ತು UKG ತರಗತಿ ಇದ್ದು ಮುಂದಿನ ದಿನಗಳಲ್ಲಿ 5ನೇ ತರಗತಿಯವರೆಗೆ ಪ್ರಾರಂಭ ಮಾಡಲು ಉದ್ದೇಶಿಸಲಾಗಿದೆ. ಅತಿ ಶೀಘ್ರದಲ್ಲೇ ಈ ಕಾರ್ಯಕ್ರಮವು ಪೂರ್ಣಗೊಳ್ಳಲಿದೆ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆ, ಯೋಗ ಮತ್ತು ಸಂಗೀತಕ್ಕೂ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕೆನ್ನುವುದೇ ನಮ್ಮ ಗುರಿಯಾಗಿದೆ ಎಂದರು. ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸಿದ್ದು ನರೇಗಲ್, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ್, ಸುದರ್ಶನ್ ಅಂಡಗಿ, ಶಾಲಾ ನಿರ್ದೇಶಕಿ ಪೂಜಾ ರಾಘವೇಂದ್ರ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾಧಕರಾದ ಕೃಷಿಕ ಡಾಕ್ಟರ್ ಹನುಮಂತಪ್ಪ ಮಂಡ್ಲೂರು, ಸಮಾಜ ಸೇವಕ ಮತ್ತು ಪತ್ರಕರ್ತ ಸುಧೀರ್ ನಾಯ್ಕ್, ಕದಂಬ ರಕ್ತನಿಧಿಯ ಅಧ್ಯಕ್ಷ ಇಕೋ ಮಂಜು, ಆರೋಗ್ಯ ಸಹಾಯಕಿ ಕವಿತಾ, ಆರಕ್ಷಕ ಮನ್ನಂಗಿ ಅವರನ್ನು ಸತ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ PR ಇಂಟರ್ನ್ಯಾಷನಲ್ ಸ್ಕೂಲ್ನ ಆಡಳಿತ ಮಂಡಳಿಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಳಿಕ ಶಾಲೆಯ ಪುಟಾಣಿ ಮಕ್ಕಳಿಂದ ಹಾಗೂ ಬೆಂಗಳೂರಿನ ನಾಟ್ಯ ಕಲಾವೇದಿಕೆಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜನಮನ ಸೆಳೆಯಿತು. PR ಇಂಟರ್ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷ ರಾಘವೇಂದ್ರ ಸೊಂಟ್ರಹಳ್ಳಿ ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ನಿರೂಪಕ ಬಾಲು ನಿರೂಪಿಸಿ ವಂದಿಸಿದರು. ದಕ್ಷಿಣ ಕಾಶಿ ಖ್ಯಾತಿಯ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಬನವಾಸಿಯಲ್ಲಿ ಶಿವರಾತ್ರಿ ಪ್ರಯುಕ್ತ ಭಕ್ತರ ದಂಡೇ ಹರಿದು ಬಂತು. ಸುಮಾರು 35,000ಕ್ಕೂ ಮಿಕ್ಕಿದ ಭಕ್ತ ಸಾಗರ ಶ್ರೀ ಮಧುಕೇಶ್ವರ ದೇವರ ದರ್ಶನ ಪಡೆದುಕೊಂಡು ಶ್ರೀಲಿಂಗಕ್ಕೆ ಜಲಾಭಿಷೇಕ ಮಾಡಿ ಪೂಜೆಗೈದು ಭಕ್ತಿಯಲ್ಲಿ ಮಿಂದಿದ್ದರು. ದೂರ ದೂರದ ಊರುಗಳಿಂದ ಭಕ್ತರು ಆಗಮಿಸಿದ್ದು ಬೆಳಗಿನ ಜಾವ 5 ಗಂಟೆಯಿಂದಲೇ ಭಕ್ತರ ದರ್ಶನಕ್ಕೆ ಆರಂಭಿಸಿ ರಾತ್ರಿ 8 ಗಂಟೆಯವರೆಗೂ ಲಿಂಗಾಭಿಷೇಕ ಮಾಡಿದರು. ಭಕ್ತರ ಅನುಕೂಲಕ್ಕಾಗಿ ವ್ಯವಸ್ಥಾಪನಾ ಸಮಿತಿ ನೆರಳಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಿದ್ದು ವರ್ಷಕ್ಕೂ ಭಕ್ತರ ಸಂಖ್ಯೆ ಹೆಚ್ಚುತ್ತಿರುವುದು ಶ್ರೀ ಕ್ಷೇತ್ರದ ಬಗ್ಗೆ ಜನರಿಗಿದ್ದ ಭಕ್ತಿ ಭಾವನೆ ಎತ್ತು ತೋರಿಸುತ್ತಿದೆ. ಅಷ್ಟೊಂದು ಜನ ದರ್ಶನ ಪಡೆದರೂ ಯಾರಿಗೂ ಕೂಡ ತೊಂದರೆಯಾಗದ ಹಾಗೆ ವ್ಯವಸ್ಥೆ ಮಾಡಲಾಗಿತ್ತು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಸುಧಾಕರ್ ಹೇಮಾದ್ರಿ, ಉಪಾಧ್ಯಕ್ಷರು ಪ್ರಕಾಶ್ ಬಂಗ್ಲೆ, ಕಾರ್ಯದರ್ಶಿ ಲತಾ ಜಿ ಶೆಟ್ಟಿ, ಖಜಾಂಚಿ ಮೇಘರಾಜ್ ನರೇಗಲ್, ಮುಖ್ಯ ಅರ್ಚಕರು ವಿನಾಯಕ್ ಮಂಗಳೂರು, ಸದಸ್ಯರಾದ ಗೀತಾ ಯಜಮಾನ್, ಪರಶುರಾಮ್ ಉಪ್ಪಾರ್, ಶಿವಾಜಿ ಚೆನ್ನಯ್ಯ, ಗಣಪತಿ ಹೆಗಡೆ ಮುಂದಾಗಿ ನಿಂತು ವ್ಯವಸ್ಥೆ ನೋಡಿಕೊಂಡರು. ಶ್ರೀ ದೇವಸ್ಥಾನದ ಅರ್ಚಕರು, ವೈದಿಕರು, ಉಪಾಧಿವಂತರು, ಬಾಬುದಾರರು, ಸ್ವಯಂ ಸೇವೆ ಮಾಡುವ ಸ್ವಯಂ ಸೇವಕರ ಬಳಗ ಎಲ್ಲರೂ ಅಚ್ಚುಕಟ್ಟಾಗಿ ಭಕ್ತರನ್ನ ನೋಡಿಕೊಂಡರು.
ದೇವಸ್ಥಾನದ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ತಮ್ಮ ವ್ಯವಸ್ಥೆ ಮಾಡಿದರು. ಪ್ರತಿ ವರ್ಷದಂತೆ ಪ್ರಕಾಶಸ್ವಾಮಿ ನೇತೃತ್ವದ ಭಕ್ತರಿಂದ ಬೆಲ್ಲದ ಅವಲಕ್ಕಿ, ತಂಪು ಪಾನೀಯ ವ್ಯವಸ್ಥೆ ಮಾಡಿ ಬಂದವರು ಸಂತೋಷ ಪಡುವಂತೆ ಮಾಡಿದರು. ನಮೋ ಅಭಿಮಾನಿ ಬಳಗದಿಂದ ಪ್ರತಿ ವರ್ಷದಂತೆ ಮಜ್ಜಿಗೆ ನೀಡಿ ಭಕ್ತರಿಗೆ ತಂಪಾಗಿ ಖುಷಿ ಮಾಡುವಂತೆ ಮಾಡಿದರು. ಸನಾತನ ಸಂಸ್ಥೆಯವರು ಸ್ಟಾಲ್ ಕೂಡ ಹಾಕಿ ಸಹಕರಿಸಿದರು. ಆರಕ್ಷಕ ಇಲಾಖೆ ಪಿಎಸ್ಐ ಮಹಾಂತೇಶ್ ಕಂಬಾರ್ ನೇತೃತ್ವದಲ್ಲಿ ರಕ್ಷಣೆ ಕಾರ್ಯ ಮಾಡಿದರು. ಎಡಿಸಿ ಕೃಷ್ಣಮೂರ್ತಿ, ತಹಶೀಲ್ದಾರ್ ಪಟ್ಟರಾಜಗೌಡ, ಗ್ರೇಡ್ 2 ತಹಶೀಲ್ದಾರ್ ರಮೇಶ್ ಬಿ ಹೆಗಡೆ ಮುಂತಾದ ಅಧಿಕಾರಿಗಳು ದರ್ಶನ ಪಡೆದರು. ರಾತ್ರಿ 10 ಗಂಟೆಯಿಂದ ಯಾಮ ಪೂಜೆ, ರುದ್ರಪಠಣ, ಶಿವರಾತ್ರಿ ಜಾಗರಣೆ ಬೆಳಗಿನ ಜಾವ 5 ಗಂಟೆಯವರೆಗೂ ನಡೆಯಿತು. ಭಕ್ತರಿಂದ ಭಜನೆ ಕಾರ್ಯಕ್ರಮ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಡತಿ ವರದಾ ನದಿ ಜೋಡಣೆ ವಿವಾದ ಚೆಂಡು ಕೇಂದ್ರದ ಅಂಗಳದಲ್ಲಿದೆ. ಸಿದ್ದರಾಮಯ್ಯ. ಬಂಗಾರೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಮಹಾಶಿವರಾತ್ರಿ. ಬೇಡತಿ ಅಘನಾಶಿನಿ ನದಿ ಜೋಡಣೆಗೆ ನನ್ನ ಸಹಮತ ಇಲ್ಲ, ಇದು ಸ್ಪಷ್ಟ. ಆರ್ವಿಡಿ. ಸಹಸ್ರಲಿಂಗದಲ್ಲಿ ಶಿವರಾತ್ರಿ ನಿಮಿತ್ತ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ವಿಶೇಷ ಪೂಜೆ. ಯಲ್ಲಾಪುರದ ಐತಿಹಾಸಿಕ ಶ್ರೀ ಗ್ರಾಮದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ಶ್ರೀ ಭೀಮಣ್ಣ ಟಿ ನಾಯ್ಕ್ ಭಾಗಿ. 4ನೆಯ ಹೊರಬೀಡಿನ ಆಚರಣೆಯನ್ನು ಉತ್ತರ ದಿಕ್ಕಿನ ಗಾಳಿಮಾಸ್ತಿ ದೇವಸ್ಥಾನದಲ್ಲಿ ನೆರವೇರಿಸಲಾಯಿತು. ಬೆಡಸ್ಗಾಂವ್ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಭಕ್ತರ ದಂಡು. ಕಾಡಿನ ಮಧ್ಯದ ಕೈಲಾಸಗುಡ್ಡದಲ್ಲಿ ಶಿವನಾಮ ಸ್ಮರಣೆ, ಶ್ರೀ ಕೈಲಾಸನಾಥೇಶ್ವರನ ದರ್ಶನಕ್ಕೆ ಹರಿದು ಬಂದ ಭಕ್ತಸಾಗರ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಮೌಲ್ಯಾಧಾರಿತ ಶಿಕ್ಷಣ ಅಗತ್ಯ ಎಂದು ಶ್ರೀ ಜಯಂತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಗಣೇಶ್ ಸಣ್ಣಲಿಂಗಣ್ಣನವರ್ ನುಡಿದರು. ಬನವಾಸಿಯಲ್ಲಿ ಸಂಭ್ರಮದ ಶಿವರಾತ್ರಿ, 35,000ಕ್ಕೂ ಮೆಕ್ಕಿದ ಭಕ್ತರ ಸಂಖ್ಯೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.